ನಮಗೆ ಸ್ವಾಗತವನ್ನು ಕೊಡ್ತೀನಿ. ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ 2023-24 7ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಇವತ್ತು ಶೀರ್ಷಿಕೆ 16ಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಆಲ್ರೆಡಿ ಕನ್ನಡ, SS, ಹಿಂದಿ ಮತ್ತು ಇಂಗ್ಲೀಷ್ನ ವಿಡಿಯೋಗಳನ್ನು ನೋಡದಿದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕನ್ನು ಸಜೆಸ್ಟ್ ಮಾಡಿದ್ದೀನಿ, ಅವುಗಳನ್ನು ನೋಡಿ ಅಂತ ಹೇಳ್ತಾ ದಯಮಾಡಿ ವಿಡಿಯೋಗೊಂದು ಲೈಕ್ ಇರಲಿ, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಶೀರ್ಷಿಕೆ 16 ರಕ್ಷಣಾ ಪಡೆಗಳು. ಚಟುವಟಿಕೆಗಳು. ಮೊದಲ ಪ್ರಶ್ನೆ, ದೇಶಕ್ಕೆ ಸೈನ್ಯವು ಅಗತ್ಯವೇ? ಈ ಕುರಿತು ನಿಮ್ಮ ಗೆಳೆಯರೊಂದಿಗೆ ಮಾತನಾಡಿ ನಿಮ್ಮ ಅಭಿಪ್ರಾಯಗಳನ್ನು 4 ಸಾಲಿನಲ್ಲಿ ಬರೆಯಿರಿ. ಹೌದು, ದೇಶಕ್ಕೆ ಸೈನ್ಯ ಅತಿ ಅಗತ್ಯ, ಬೇಕೇ ಬೇಕು. ನಮ್ಮ ದೇಶದ ರಕ್ಷಣೆಗೆ, ದೇಶದಲ್ಲಿರ್ತಕ್ಕಂಥ ಪ್ರಜೆಗಳ ರಕ್ಷಣೆಗಾಗಿ, ನಮ್ಮ ದೇಶದಲ್ಲಿ ಶಾಂತಿಯ ಸ್ಥಾಪನೆಗಾಗಿ, ನೈಸರ್ಗಿಕ ವಿಕೋಪಗಳು ಬಂದಾಗ ಆ ನೈಸರ್ಗಿಕ ವಿಕೋಪಗಳಿಂದ ರಕ್ಷಣೆಯನ್ನು ಕೊಡುವ ಸಲುವಾಗಿ ನಮ್ಮ ದೇಶಕ್ಕೆ ಸೈನ್ಯ ಬೇಕೇ ಬೇಕು. ಈ ಕೆಳಗೆ ನೀಡಿದ ಚಿತ್ರಗಳನ್ನು ಗಮನಿಸಿರಿ, ನಿನ್ನ ಗೆಳೆಯರೊಂದಿಗೆ ಚರ್ಚಿಸಿ ಇವುಗಳು ಭಾರತದ ಯಾವ ಯಾವ ಸೈನ್ಯದ ಸಂಕೇತಗಳು ಎಂಬ ಮಾಹಿತಿಯನ್ನು ಬರೆಯಿರಿ. ಇದು ಭೂಸೇನೆ, ಇದು ವಾಯುಸೇನೆ, ಇದು ನೌಕಾಸೇನೆ ಅಂತ ಕರೀತಾರೆ. ಅಂದರೆ ಅವರವರ ಭೂಸೇನೆ, ನೌಕಾಸೇನೆ ಮತ್ತು ವಾಯುಸೇನೆಗಳ ಚಿಹ್ನೆಗಳನ್ನು ಏನು ಮಾಡಿದ್ರು, ಕೊಟ್ಟಿದ್ರು. ಮುಂದಿನ ಪ್ರಶ್ನೆ 2, ಸೈನಿಕರ ಸೇವೆ ತ್ಯಾಗದ ಕುರಿತು ಒಂದು ಕತೆ, ಕವಿತೆ, ನಿಮ್ಮ ಅಭಿಪ್ರಾಯವನ್ನು ಬರೆಯಿರಿ. ಇಲ್ಲಿ ನಾನು ಕೆಲವೊಂದಿಷ್ಟು ಅಭಿಪ್ರಾಯವನ್ನು ಏನು ಮಾಡಿದ್ದೀನಿ, ಇಲ್ಲಿ ಮಂಡನೆಯನ್ನು ಮಾಡಿದ್ದೀನಿ. ಸೊ ನಿಮಗೆ ಬೇಕಾಗ್ತಕ್ಕಂಥ ಕತೆ ಬರಿಬಹುದು, ಕವಿತೆ ಬರಿಬಹುದು, ವಿಷಯವನ್ನು ಸಹಿತನೂ ಮಂಡನೆ ಮಾಡಬಹುದು. ಎಲ್ಲ ಧರ್ಮಗಳಲ್ಲಿ ದೊಡ್ಡ ಧರ್ಮವೆಂದರೆ ರಾಷ್ಟ್ರೀಯ ಧರ್ಮ ಮತ್ತು ತ್ಯಾಗದಲ್ಲಿ ದೊಡ್ಡ ಧರ್ಮವೆಂದರೆ ಆತ್ಮತ್ಯಾಗ. ಸೈನಿಕನ ಜೀವನ ದೇಶಕ್ಕೆ ಮುಡಿಪಾಗಿದೆ. ಸೈನಿಕರೇ, ಈ ಸಮರ್ಪಣೆಯಿಂದಾಗಿ ನಾವು ಸುರಕ್ಷಿತವಾಗಿರ್ತೇವೆ. ಇದೇ ಕಾರಣಕ್ಕೆ ನಮ್ಮ ದೇಶದಲ್ಲಿ ಸೇನೆ ಮತ್ತು ಸೈನಿಕರಿಗೆ ಹೆಚ್ಚಿನ ಗೌರವ ನೀಡಲಾಗುತ್ತಿದೆ. ಜನರ ಸೈನಿಕನಾಗಿರುವುದು ಹೆಮ್ಮೆಯ ಸಂಗತಿ. ಇದಕ್ಕಾಗಿ ಪ್ರಾಣತ್ಯಾಗ ಮಾಡಿದರೂ ನಮ್ಮ ದೇಶದ ಗಡಿಯೊಳಗೆ ಶತ್ರುಗಳನ್ನು ಬರಲು ಬಿಡದೆ ಹಗಲಿರುಳು ಗಡಿಯಲ್ಲೇ ಉಳಿದುಕೊಳ್ಳುವ ಧೀರ ಯೋಧ. ಸೈನಿಕರ ಜೀವನದಲ್ಲಿ ತಾಯ್ನಾಡು ಸರ್ವಶ್ರೇಷ್ಠ. ತಾಯ್ನಾಡಿಗಾಗಿ ಬದುಕಿ ಮತ್ತು ಮಾತೃಭೂಮಿಗಾಗಿ ಪ್ರಾಣತ್ಯಾಗ ಮಾಡ್ತಾರೆ. ಪ್ರತಿ ಉಸಿರಿನಲ್ಲೂ ನಾವು ದೇಶ ಸೇವೆಯ ಬಗ್ಗೆ ಯೋಚಿಸ್ತೇವೆ ಮತ್ತು ನಮ್ಮ ಕೆಲಸವನ್ನು ಮಾಡ್ತೇವೆ. ಅವರನ್ನು ದೇಶದ ಗಡಿಯೊಳಗಿನ ಬಾಹ್ಯ ಭದ್ರತೆಯಲ್ಲಿ ನಿಯೋಜಿಸಲಾಗಿದೆ. ಆದರೆ ಸಮಯ ಬಂದಾಗ ಅವರು ದೇಶದ ಆಂತರಿಕ ಭದ್ರತೆಗಾಗಿ ನಿಲ್ತಾರೆ. ಸೈನಿಕನ ಜೀವನದಲ್ಲಿ ಯಾವುದೂ ವೈಯಕ್ತಿಕವಲ್ಲ. ಏನು ಮಾಡಬೇಕೋ ಅದು ಮಾತೃಭೂಮಿಗಾಗಿ ಮಾತ್ರ. ಸೈನಿಕನ ಪ್ರಾಮುಖ್ಯತೆಯಲ್ಲಿ ನಾವು ಬರಿಬೋದು, ಒಬ್ಬ ಸೈನಿಕ ದೇಶಕ್ಕಾಗಿ ಕಾವಲುಗಾರನಾಗಿ ಕಾರ್ಯನಿರ್ವಹಿಸ್ತಾನೆ. ಅವನು ಹಗಲು ರಾತ್ರಿ ಎಚ್ಚರವಾಗಿರ್ತಾನೆ. ಆಗ ಮಾತ್ರ ನಾವು ಶಾಂತಿಯುತವಾಗಿ ಮಲಗಬಹುದು. ಸೈನಿಕನಾಗಿರೋದ್ರಿಂದ ಶತ್ರುಗಳು ನಮ್ಮ ದೇಶದ ಮುಂದೆ ಕಣ್ಣು ಹಾಯಿಸಲು ಸಹ ಧೈರ್ಯ ಮಾಡೋದಿಲ್ಲ. ಸೈನಿಕನಿಂದಾಗಿಯೇ ದೇಶದಲ್ಲಿ ಶಾಂತಿ ಭದ್ರತೆ ಕಾಪಾಡಿ ದೇಶ ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಯಲು ಸಾಧ್ಯವಾಗಿದೆ. ನಾವು ನಮ್ಮ ಮನೆಗಳಲ್ಲಿ ಶಾಂತಿಯುತವಾಗಿ ಬದುಕಲು ಸೈನಿಕರ ಶೌರ್ಯ ಮತ್ತು ಧೈರ್ಯವೇ ಕಾರಣ. ತನ್ನ ಮಾತೃಭೂಮಿಯನ್ನು ರಕ್ಷಿಸಲು ಅವನು ತನ್ನ ಜೀವನದ ಕೊನೆಯ ಕ್ಷಣದವರೆಗೂ ಹೋರಾಡ್ತಾನೆ. ದೇಶಕ್ಕಾಗಿ ಎಲ್ಲವನ್ನೂ ತ್ಯಾಗ ಮಾಡ್ತಾನೆ. ಅವರು ಎಲ್ಲ ಸಮಯದಲ್ಲೂ ಜಾಗರೂಕರಾಗಿರ್ತಾರೆ ಮತ್ತು ದೇಶದ ತುರ್ತು ಸಂದರ್ಭಗಳಲ್ಲಿ ಸಹಾಯವನ್ನು ಮಾಡ್ತಾರೆ. ಅವರ ಜೀವನದಲ್ಲಿ ಯಾವುದೇ ಜಾತಿ, ಧರ್ಮ, ರಾಜ್ಯ, ಭಾಷೆಗೆ ಸ್ಥಾನವಿಲ್ಲ. ಅವರಿಗೆ ದೇಶ ಎಲ್ಲಕ್ಕಿಂತ ಮಿಗಿಲು. ತುರ್ತು ಸಂದರ್ಭಗಳಲ್ಲಿ ದೇಶದ ನಾಗರಿಕರಿಗೆ ಭದ್ರತೆ ಕೊಡ್ತಾರೆ. ಇದರೊಂದಿಗೆ ಸೈನಿಕನ ಪ್ರಮುಖ ಕರ್ತವ್ಯವಾಗಿದೆ. ಭಾರತೀಯ ಸೈನಿಕರು ಸದಾ ಜಾಗರೂಕರಾಗಿದ್ದು ಒಳನುಗ್ಗುವವರ ಪ್ರತಿಯೊಂದು ಚಲನವಲನದ ಬಗ್ಗೆ ನಿಗಾ ಇಡುವ ಮೂಲಕ ದೇಶ ಸೇವೆ ಮತ್ತು ದೇಶಭಕ್ತಿಯ ಪರಿಚಯವನ್ನು ನೀಡ್ತಾರೆ. ಬಹಳ ಹೇಳಿದ್ದೀನಿ, ಬರೆದಿದ್ದೀನಿ, ಬಟ್ ಶಾರ್ಟ್ ಆಗಿ ಬರೀರಿ. 3, ದೇಶಕ್ಕೋಸ್ಕರ ಹೋರಾಡಿದ ಯಾರಾದರೂ ಒಬ್ಬ ಸೈನಿಕನ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಬರೆಯಿರಿ. ಮೇಲಿನ ಚಟುವಟಿಕೆಗಳನ್ನು ಪೂರ್ಣಗೊಳಿಸಲು ಸ್ಥಳೀಯವಾಗಿ ಮಾಹಿತಿ ದೊರೆಯದಿದ್ದಲ್ಲಿ ಅಂತರ್ಜಾಲದಲ್ಲಿ ಲಭ್ಯವಿರುವ ಕಾರ್ಗಿಲ್ ಹುತಾತ್ಮ ಯೋಧರ ಬಗ್ಗೆ ಹೆಚ್ಚಿನ ಮಾಹಿತಿ ಸಂಗ್ರಹಿಸಿ ಪೂರ್ಣಗೊಳಿಸಿ. ನಾನು ಕೂಡ ಇಲ್ಲಿ ಓರ್ವ ಮೇಜರ್ ಸೈತಾನ್ ಸಿಂಗ್ ಬಗ್ಗೆ ಬರೆದಿದ್ದೀನಿ. ಮೇಜರ್ ಸೈತಾನ್ ಸಿಂಗ್ ಭಾರತೀಯ ಸೇನೆಯ ಅಧಿಕಾರಿ. ಒಬ್ಬ ಸೈನಿಕನಿಗೆ ದೊರೆಯುವ ಅತ್ಯುಚ್ಚ ಪುರಸ್ಕಾರವಾದ ಪರಮವೀರ ಚಕ್ರ ಮರಣೋತ್ತರ ಪ್ರಶಸ್ತಿಯಿಂದ ಪುರಸ್ಕೃತರು. ಆಗಿನ ಬ್ರಿಟಿಷ್ ಭಾರತದಲ್ಲಿ ಈಗಿನ ರಾಜಸ್ಥಾನ್ ರಾಜ್ಯದ ಜೋಧ್ಪುರ್ ಸಂಸ್ಥಾನದಲ್ಲಿ 1924ರಲ್ಲಿ ಜನಿಸಿದರು. ತಮ್ಮ ಡಿಗ್ರಿ ಪದವಿಯ ನಂತರ ಜೋಧ್ಪುರ್ ಸೇನೆ ಸೇರಿದ್ರು. ಸ್ವಾತಂತ್ರ್ಯ ನಂತರ ಭಾರತೀಯ ಸೇನೆಯ ಕುಮಾವೋ ರೆಜಿಮೆಂಟ್ಗೆ ಅವರನ್ನು ವರ್ಗಾಯಿಸಲಾಯಿತು. ಇವರು ನಾಗಾಲ್ಯಾಂಡಿನ ಕಾರ್ಯಾಚರಣೆ, 1961ರ ಗೋವಾ ಮುಕ್ತಿ ಕಾರ್ಯಾಚರಣೆ, 1962ರ ಭಾರತ ಚೀನಾ ಯುದ್ಧದಲ್ಲಿ ಹೋರಾಡಿದರು. 1962ರ ಭಾರತ ಚೀನಾ ಯುದ್ಧದಲ್ಲಿ ಇವರು
13 ಕುಮಾವೋ ರೆಜಿಮೆಂಟ್ ಚೂಸುಲ್ ಎಂಬ ಜಾಗದಲ್ಲಿತ್ತು. ಇವರ ಮುಂದಾಳುತನವಾದ ಸಿ ಅಂದರೆ ಚಾರ್ಲಿ ಕಂಪನಿ ರೆಜಾಂಗ್ಲಾ ಎಂಬ ಜಾಗದಲ್ಲಿತ್ತು. 18 ನವೆಂಬರ್ 1962ರಂದು ಚೀನಿಯರು ಈ ಪೋಸ್ಟಿನ ಮೇಲೆ ಆಕ್ರಮಣ ಮಾಡಿದರು. ಮೊದಲು ಮುಂದಿನಿಂದ, ನಂತರ ಹಿಂದಿನಿಂದ. ಈ ಹೋರಾಟದಲ್ಲಿ ಭಾರತೀಯ ಸೈನಿಕರು ಅತ್ಯಂತ ಪರಾಕ್ರಮದಿಂದ ಕಡೆಯ ಗುಂಡಿನವರೆಗೂ ಹೋರಾಡಿದರು. ಸೈತಾನ್ ಸಿಂಗ್ರು ಇಡೀ ಕಂಪನಿಯನ್ನು ಹುರಿದುಂಬಿಸುತ್ತಾ ಹೋರಾಡಿ ಗುಂಡುಗಳಿಂದ ಜರ್ಜರಿತರಾಗಿ ವೀರಮರಣವನ್ನು ಹೊಂದಿದ್ರು. ಈ ಅಪ್ರತಿಮ ಹೋರಾಟಕ್ಕಾಗಿ ಮರಣೋತ್ತರ ಪರಮವೀರ ಚಕ್ರ ಪಡೆದರು. ಸೊ ಇಲ್ಲಿ ನಾನು ಅವ್ರ ಬಗ್ಗೆ ಬರೆದಿದ್ದೆ. 4 ಚಾರ್ಟ್ ತಯಾರಿಕೆ. ವೃತ್ತಪತ್ರಿಕೆಯಲ್ಲಿ ಬರುವ ಸೈನಿಕರ ಭಾವಚಿತ್ರಗಳನ್ನು ಸಂಗ್ರಹಿಸಿ ಅಂಟಿಸಿರಿ. ಸೊ ನಾನಿಲ್ಲಿ ಏನು ಬರೆದಿದ್ದೇನೆ ಅಂದರೆ ಕಾರ್ಗಿಲ್ ವಿಜಯ್ ದಿವಸ್. ಎಸ್, ಹುತಾತ್ಮರಾಗಿರ್ತಕ್ಕಂಥ ಕ್ಯಾಪ್ಟನ್ ವಿಜಂತ್ ಥಾಪರ್, ಕ್ಯಾಪ್ಟನ್ ವಿಕ್ರಮ್ ಭಟ್ರಾ, ಕ್ಯಾಪ್ಟನ್ ಮನೋಜ್ ಕುಮಾರ್ ಅವರ ಭಾವಚಿತ್ರಗಳಿದ್ದಾವೆ. ಸೊ ಕಾರ್ಗಿಲ್ ವಿಜಯ್ ದಿವಸದ ಅಂಗವಾಗಿ ಸೊ ಅವರನ್ನು ಸ್ಮರಿಸ್ತಾರೆ. ಅವರ ಭಾವಚಿತ್ರಗಳನ್ನು ಹಾಕಿದ್ದೀನಿ. ಸೊ ನಿಮಗೆ ಲಭ್ಯವಿರ್ತಕ್ಕಂಥ ಭಾವಚಿತ್ರಗಳನ್ನು ಹಾಕಿ ಅವುಗಳನ್ನು ಅಂಟಿಸಿ. 5 ನಾನು ಸೈನಿಕನಾದರೆ ದೇಶಕ್ಕೆ ನನ್ನ ಕೊಡುಗೆ ಈ ಕುರಿತು ಟಿಪ್ಪಣಿ ಬರೆಯಿರಿ. ನೋಡಿ, 5ನೇ ಪ್ರಶ್ನೆ ಉತ್ತರ. ದೇಶದ ರಕ್ಷಣೆಗಾಗಿ ಸೈನಿಕರು ಸರ್ವಸ್ವವನ್ನು ತ್ಯಾಗ ಮಾಡ್ತಾರೆ. ಸೈನಿಕರು ಗಡಿಯಲ್ಲಿ ದೃಢವಾಗಿ ನಿಂತು ಪ್ರತಿಯೊಂದು ಸಮಸ್ಯೆಯನ್ನು ಎದುರಿಸ್ತಾರೆ. ಸೈನಿಕನು ತನ್ನ ದೇಶವಾಸಿಗಳನ್ನು ಕುಟುಂಬದಂತೆ ಪರಿಗಣಿಸ್ತಾನೆ. ಸೈನಿಕನು ದೇಶದ ಗಡಿಯಲ್ಲಿ ನಿಯೋಜಿಸಲ್ಪಟ್ಟಿದ್ದಾನೆ ಮತ್ತು ಶತ್ರುಗಳು ದೇಶದೊಳಗೆ ಬರದಂತೆ ತಡೆಯುತ್ತಾನೆ. ಸೈನಿಕನು ಹಗಲಿರುಳು ದೇಶವನ್ನು ರಕ್ಷಿಸ್ತಾನೆ. ತನ್ನ ಪ್ರಾಣವನ್ನು ಪಣಕ್ಕಿಟ್ಟು ದೇಶವನ್ನು ರಕ್ಷಿಸುತ್ತಾನೆ. ಅವನಿಗೆ ದೇಶಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ನಮ್ಮ ದೇಶದ ಸೈನಿಕರು ಮತ್ತು ಅವರ ಶೌರ್ಯದ ಬಗ್ಗೆ ನಮಗೆ ಹೆಮ್ಮೆ ಇದೆ. ದೇಶದ ಭದ್ರತೆಯಲ್ಲಿ ದೇಶದ ಸೈನಿಕರು ಪ್ರಮುಖ ಪಾತ್ರ ವಹಿಸ್ತಾರೆ. ದೇಶದ ಭದ್ರತೆಯಲ್ಲಿ ಸೈನಿಕ ಪ್ರಮುಖ ಪಾತ್ರ ವಹಿಸ್ತಾನೆ. ನಮ್ಮ ದೇಶದ ಸೈನಿಕರು ತಮ್ಮ ಮಾತೃಭೂಮಿಯೊಂದಿಗೆ ಸಂಪರ್ಕ ಹೊಂದಿದ್ದಾರೆ. ನಮ್ಮ ದೇಶದಲ್ಲಿ ಏರ್ಫೋರ್ಸ್, ಆರ್ಮಿ ಮತ್ತು ನೌಕಾಪಡೆಯಂತಹ ಹಲವಾರು ರೀತಿಯ ಮಿಲಿಟರಿ ಸಂಸ್ಥೆಗಳಿವೆ. ದೇಶದ ಸೇನೆಗೆ ತನ್ನ ಜವಾಬ್ದಾರಿಯ ಅರಿವಿದೆ. ದೇಶವನ್ನು ರಕ್ಷಿಸಲು ಸೈನಿಕ ತನ್ನ ಕೊನೆಯ ಉಸಿರ ಇರುವವರೆಗೂ ಹೋರಾಡ್ತಾನೆ. ದೇಶ ಉಳಿಸಲು ಪ್ರಾಣ ತ್ಯಾಗಕ್ಕೂ ಸಿದ್ಧ. ನಮಗೆಲ್ಲರಿಗೂ ಸೈನಿಕರು ಮತ್ತು ಅವರ ದೇಶಭಕ್ತಿಯ ಪರಿಚಯವಿದೆ. ಅವರ ದೇಶಭಕ್ತಿಯು ಎಲ್ಲ ದೇಶವಾಸಿಗಳಿಗೂ ಸ್ಫೂರ್ತಿ. ಇಷ್ಟು ನಾನು 7ನೇ ತರಗತಿಯ 16ನೇ ಶೀರ್ಷಿಕೆಯಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟೆ. ಇನ್ನು ಲಾಸ್ಟ್ ಒಂದು ಶೀರ್ಷಿಕೆಯನ್ನು ಕೂಡ ಹಾಕ್ತೀನಿ. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ನಮ್ಮದೇ ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ, ಲಿಂಕನ್ನು ಕೊಟ್ಟಿದ್ದೀನಿ. ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ